ರಾಜ್ಯಾದ್ಯಂತ ಪ್ರತಿ ತಾಲೂಕು ಘಟಕದ ವತಿಯಿಂದ ನಮ್ಮ ರಾಜ್ಯ ಸರ್ಕಾರ ನಮಗೆ ನೀಡಿರ್ತಕ್ಕಂಥ ಒಂದು ಮಾರಕವಾದಂಥ ಯೋಜನೆ NPS ವಿರುದ್ಧ ಒಂದು OPS ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ನಮ್ಮ NPS ನೌಕರರು ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ನಮ್ಮ ಸ್ವತಂತ್ರ ಹೋರಾಟಗಾರರ ನಾಯಕರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಸರ್ಕಾರವನ್ನು ನಮ್ಮದು ಏನು ಹಕ್ಕೊತ್ತಾಯ ಇದೆ OPS ಜಾರಿಯಾಗಬೇಕು, ಅದು ಕೂಡ ಹಲವಾರು ಮಜಲನ್ನು ದಾಟಿ ಬಂದಿದೆ. 15 ವರ್ಷದಿಂದ ಹೋರಾಟ ಮಾಡಿ ಈಗ ಅಂತಿಮ ಘಟ್ಟಕ್ಕೆ ಬಂದು ಇನ್ನೇನು ಜಾರಿಯಾಗುವ ಹಂತದಲ್ಲಿದ್ದೇವೆ. ಇದರಿಂದ ಈ ಒಂದು ರಾಷ್ಟ್ರ ನಾಯಕರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಸರ್ಕಾರವನ್ನು ನಾವು ಹೋರಾಟ ಅಲ್ಲ, ಇದೊಂದು ಸರ್ಕಾರದ ನಮ್ಮ ಬದುಕಿನ ಮನವಿ ಅಂತ ನಾವು ಭಾವಿಸಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸರ್ಕಾರ ಕೂಡ ನೌಕರರ, ಯಾಕಂದರೆ ಸರ್ಕಾರದ ಪ್ರಮುಖವಾದ ಭಾಗನೇ ನಮ್ಮ ಕಾರ್ಯಾಂಗದ ನೌಕರರು. ನಾವು ಕಾರ್ಯಾಂಗದ ನೌಕರರು ಸರ್ಕಾರ ಜಾರಿ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ವಿಭಾಗದಲ್ಲೂ ಕಟ್ಟಕಡೆಯ ವ್ಯಕ್ತಿಯು ಕೂಡ ತಲುಪಿಸುವಂಥ ಕಾರ್ಯ ಮಾಡುವಂಥ ಸರ್ಕಾರಿ ನೌಕರರಿಗೆ ಈ ಒಂದು ಅನ್ಯಾಯವಾದ ಒಂದು ಯೋಜನೆಯನ್ನು ಕಿತ್ತೊಗೆದು ನಮ್ಮ ಬೇಡಿಕೆಯ OPS ಹಕ್ಕೊತ್ತಾಯವನ್ನು ಕೂಡಲೇ ಜಾರಿ ಮಾಡಬೇಕಾಗಿ ಈ ಮೂಲಕ ನಾವು ನಮ್ಮ ಎಲ್ಲ ಹಿರಿಯ ಗೌರವಾನ್ವಿತ ಸಂಘದ ಹಾಗೂ ನೌಕರರ ಎಲ್ಲ ಸದಸ್ಯರ ಪರವಾಗಿ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದೀವಿ.